ನಮಸ್ಕಾರ ಸ್ನೇಹಿತರೆ, ಪುರಾತನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಷ್ಣುವಿನ ಎದೆಗೆ ಬದ್ದ ಆ ಮಹರ್ಷಿ ಯಾರು? ತ್ರಿಮೂರ್ತಿಗಳಿಗೂ ಒಂದು ದೇವರಿಗಳಿಗೂ ಶಾಪ ಕೊಟ್ಟ ಆ ಮಹರ್ಷಿ ಯಾರು? ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠ ಎಂದು ಹೊರಟ ಋಷಿಗೆ ಕೊನೆಗೆ ಸಿಕ್ಕ ಉತ್ತರವೇನು? ಆ ಮಹರ್ಷಿ ಭೃಗು ಮಹರ್ಷಿಗಳು. ಇವರು ಬರೆದ ಪುಸ್ತಕ ಭೃಗು ಸಂಹಿತೆ. ಒಂದು ದಿನ ಮಹರ್ಷಿಗಳೆಲ್ಲ ಸೇರಿ ಯಾಗವನ್ನು ಮಾಡುತ್ತಾ ಇರುತ್ತಾರೆ. ಅದರಲ್ಲಿ ಭೃಗು ಮಹರ್ಷಿಗಳು ಒಬ್ಬರು. ಅಲ್ಲಿಗೆ ನಾರದರ ಆಗಮನವಾಗುತ್ತದೆ. ನಾರದರು ಈ ಯಾಗವನ್ನು ಪೂರ್ಣಾಹುತಿಯನ್ನು ಈ ತ್ರಿಮೂರ್ತಿಗಳಲ್ಲಿ ಯಾರಿಗೆ ಸಲ್ಲಿಸುತ್ತೀರಿ ಎಂದು ಕೇಳಿದಾಗ ಅಲ್ಲಿಯ ಮಹರ್ಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೋ ಅವರಿಗೆ ಈ ಹವಿಸ್ಸನ್ನು ಸಲ್ಲಿಸುತ್ತೇವೆ ಎಂದು ಹೇಳುತ್ತಾರೆ. ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರೆಂದು ಹೇಗೆ ಹೇಳುವಿರಿ ಎಂದು ಕೇಳಿದಾಗ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳ ಯಾರು ಶ್ರೇಷ್ಠರೆಂದು ಪರೀಕ್ಷಿಸಲು ಹೋಗುತ್ತಾರೆ. ಮೊದಲಿಗೆ ಬ್ರಹ್ಮದೇವ ಇರುವ ಬ್ರಹ್ಮಲೋಕಕ್ಕೆ ಬಂದು ಅಲ್ಲಿ ಬ್ರಹ್ಮದೇವರ ಮತ್ತು ಸರಸ್ವತಿ ದೇವರು ಇಬ್ಬರು ವೇದಗಳ ಚರ್ಚೆಯಲ್ಲಿ ಇರುತ್ತಾರೆ. ಭೃಗು ಮಹರ್ಷಿಗಳು ಬಂದಿರುವುದನ್ನು ನೋಡುವುದಿಲ್ಲ. ಆಗ ಭೃಗು ಮಹರ್ಷಿಗಳು ಕೋಪಗೊಂಡು, ಬ್ರಹ್ಮದೇವ, ನಾನು ಬಂದಿರುವುದನ್ನು ನೋಡಲಿಲ್ಲ ಮತ್ತು ನನಗೆ ಸ್ವಾಗತವನ್ನು ಕೋರಲಿಲ್ಲ ಎಂದು ಕೋಪದಿಂದ ಬ್ರಹ್ಮನಿಗೆ ಭೂಲೋಕದಲ್ಲಿ ಯಾರು ನಿನ್ನನ್ನು ಪೂಜಿಸಿದಿರಲಿ ಎಂದು ಶಾಪ ಕೊಟ್ಟರು. ಆದ ಕಾರಣ ಭೂಮಿಯ ಮೇಲೆ ಎಲ್ಲೂ ಬ್ರಹ್ಮದೇವರ ದೇವಸ್ಥಾನ ಇಲ್ಲ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಭೃಗು, ನೀನು ನನ್ನ ಮಾನಸ ಪುತ್ರ, ಮಗನಾದರ ತಂದೆಯೊಂದಿಗೆ ಸ್ವಾಗತ ಬಯಸುವೆನೆ ಮತ್ತು ನನ್ನ ದೃಷ್ಟಿ ಎಲ್ಲ ಜೀವಿಗಳ ಮೇಲೆಯೂ ಇದೆ. ಅದಕ್ಕೆ ಹೇಳುವೆ, ನೀನು ನನ್ನ ನೋಡಲಿಲ್ಲ ಎಂದು ಹೇಗೆ ಹೇಳುವೆ? ಕೇಳಿದಾಗ ಭೃಗು ಮಹರ್ಷಿಗಳು ಕ್ಷಮೆ ಕೇಳಿ ಮುಂದೆ ಕೈಲಾಸಕ್ಕೆ ಹೋಗುವರು. ಭೃಗು ಮಹರ್ಷಿಗಳು ಅಲ್ಲಿಂದ ಕೈಲಾಸಕ್ಕೆ ಬರುವರು. ಅಲ್ಲಿ ನಂದಿಯ ಭೇಟಿಯಾಗುತ್ತದೆ. ನಂದಿ ಮಹರ್ಷಿಗಳಿಗೆ ನಮಸ್ಕರಿಸಿ, ಶಿವಪಾರ್ವತಿಯರು ಏಕಾಂತದಲ್ಲಿದ್ದಾರೆ, ಹಾಗಾಗಿ ಒಳಗೆ ಪ್ರವೇಶಿಸಲು ಅನುಮತಿ ಇಲ್ಲ ಎಂದು ಹೇಳುತ್ತಾರೆ. ಆಗ ಭೃಗು ಮಹರ್ಷಿಗಳು ಅದನ್ಯಾವುದನ್ನು ಲೆಕ್ಕಿಸದೆ ಒಳಗೆ ಹೋಗುತ್ತಾರೆ. ಕೋಪಗೊಂಡ ಮಹೇಶ್ವರನು, ಭೃಗು ಮಹರ್ಷಿಗಳೇ, ನೀವೊಬ್ಬರು ತಪಸ್ವಿಗಳಾಗಿ ಹೇಗೇಕೆ ಅವಿವೇಕಿತರ ವರ್ತಿಸುತ್ತಿದ್ದೀರಿ? ಪತಿಪತ್ನಿಯರು ಏಕಾಂತದಲ್ಲಿದ್ದಾಗ ಅಲ್ಲಿ ಬರಬಾರದೆಂಬ ವಿವೇಕವು ನಿಮಗೆ ತಿಳಿದಿಲ್ಲವೇ? ಆಗ ಭೃಗು ಮಹರ್ಷಿಗಳು, ಯಾಗದ ಪೂರ್ಣಾಹುತಿಯನ್ನು ಅರ್ಪಿಸಲು ಕೇಳಲು ಬಂದ ನನ್ನನ್ನು ಹೀಗೆ ಅವಮಾನಿಸಿದ್ದಕ್ಕಾಗಿ ಇನ್ನು ಮುಂದೆ ಭೂಲೋಕದಲ್ಲಿ ನಿಮ್ಮನ್ನು ರೂಪವನ್ನು ಬಿಟ್ಟು ಲಿಂಗ ರೂಪದಲ್ಲಿ ಪೂಜಿಸುವಂತಾಗಲಿ ಎಂದು ಶಾಪ ಕೊಡುತ್ತಾರೆ. ಶಾಪ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾರೆ. ಭೃಗು ಮಹರ್ಷಿಗಳು ಅಲ್ಲಿಂದ ವೈಕುಂಠಕ್ಕೆ ಬರುತ್ತಾರೆ. ಅಲ್ಲಿ ಆದಿಶೇಷನ ಮೇಲೆ ವಿಷ್ಣು ಯೋಗ ನಿದ್ರೆಯಲ್ಲಿರುತ್ತಾರೆ ಮತ್ತು ಲಕ್ಷ್ಮೀದೇವಿ ಅವರ ಕಾಲು ಬಳಿ ಕುಳಿತಿರುತ್ತಾಳೆ. ಭೃಗು ಮಹರ್ಷಿಗಳು ಬಂದಿರುವುದನ್ನು ಇಬ್ಬರು ನೋಡುವುದಿಲ್ಲ. ಆಗ ನಾನು ಭೃಗು ಬಂದಿದ್ದೇನೆ ಎಂದು ಹೇಳುತ್ತಾರೆ. ಆದರೂ ನೋಡುವುದಿಲ್ಲ. ಕೋಪಗೊಂಡ ಭೃಗು ಮಹರ್ಷಿಗಳು ನೇರವಾಗಿ ಹೋಗಿ ನಾರಾಯಣನ ಎದೆಗೆ ಒದ್ದು, ನಾನು ಬಂದಿದ್ದರೂ ನಾನು ಕೂಗಿದರೂ ಕೇಳದ ಹಾಗೆ ಮಲಗಿರುವೆ ನಾರಾಯಣ, ನೀನು ಇನ್ನು ಮುಂದೆ ಭೂಮಿಯ ಮೇಲೆ 10 ಬಾರಿ ಜನಿಸು ಎಂದು ಶಾಪ ಕೊಟ್ಟು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ನಾರಾಯಣ ಬಂದು ಅವರನ್ನು ಆದಿಶೇಷನ ಮೇಲೆ ಕುಳ್ಳಿಸಿ ಅವರ ಕಾಲನ್ನು ಒತ್ತುತ್ತಾ ಕ್ಷಮೆ ಕೇಳುತ್ತಾರೆ. ನೀವು ಬಂದಿದ್ದನ್ನು ನಾನು ಗಮನಿಸದೆ ಹೋದೆ, ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾ ಅವರ ಕಾಲಲ್ಲಿದ್ದ ಕ್ಷಮಿಸು ಎನ್ನುತ್ತಾ, ನನ್ನ ಎದೆಯ ಮೇಲಿದ್ದ ಆಭರಣಗಳಿಂದ ನಿಮ್ಮ ಪಾದಕ್ಕೆ ನೋವಾಗಿದೆ ಎಂದು ಕೇಳುತ್ತಾ ಅವರ ಕಾಲಲ್ಲಿದ್ದ ಅಹಂಕಾರದ ಕಣ್ಣು ಒತ್ತಿ ಮುಚ್ಚುತ್ತಾರೆ. ಆಗ ಮಹರ್ಷಿಗಳಿಗೆ ಅರಿವಾಗಿ ಅವರ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ನನ್ನ ಈ ಯಾಗದ ಪೂರ್ಣಾಹುತಿಯನ್ನು ನಾರಾಯಣನಿಗೆ ಅರ್ಪಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾರೆ. ಹೀಗೆ ಭೃಗು ಮಹರ್ಷಿಗಳು ಬ್ರಹ್ಮನಿಗೆ ಮತ್ತು ಶಿವನಿಗೆ ಮತ್ತು ನಾರಾಯಣನಿಗೆ ಶಾಪ ಕೊಟ್ಟರು. ಇದು ಫ್ರೆಂಡ್ಸ್ ಭೃಗು ಮಹರ್ಷಿಗಳ ಸಂಕ್ಷಿಪ್ತ ವಿವರಣೆ. ಇಂಥದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ.